ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಶಿವರಾತ್ರಿಗೆ ಆ ದೇವರು ನಿಮಗೆ ಆಯುಷು, ಆರೋಗ್ಯ, ಐಶ್ವರ್ಯ, ಅಂತಸ್ತು ನೀವು ಅಂದ್ಕೊಳ್ಳೋದು ಎಲ್ಲದನ್ನು ಕರುಣಿಸ್ಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಈ ಶಿವರಾತ್ರಿಗೆ ಏನು ಸ್ಪೆಷಲ್ ಅಂತ ನೋಡೋಣ. ಅಂದರೆ ಏನು ಮಾಡಬಹುದು, ನಾವು ಈ ಶಿವರಾತ್ರಿನ ಹೇಗೆ ಸೆಲೆಬ್ರೇಟ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಹೇಳ್ಬಿಡ್ತೀನಿ ಏನು ಮಾಡಬಹುದು ಅಂತ. ಈ ಪೀರಿಯಡ್ಸ್ ಆದವರಿಗೆ ಫಸ್ಟ್ ಹೇಳ್ಬಿಡ್ತೀನಿ, ಓಕೆನಾ? ಸೊ ಪೀರಿಯಡ್ಸ್ ಆದವರು ನಾವು ಏನೂ ಜಪ ತಪ ಮಂತ್ರಗಳು ಪಠಿಸೋದಾಗಲಿ ಅಥವಾ ಆಫರಿಂಗ್ಸ್ ಮಾಡೋದಾಗಲಿ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಅವರಿಗೆ ನಾನು ಒಂದು ಟಿಪ್ಪನ್ನು ಹೇಳ್ತೀನಿ. ಏನು ಮಾಡ್ಬೋದು ಅಂತಂದರೆ, ಸಿಂಪಲಾಗಿ ನೀವು ಶಿವನಿಗೆ ಲೆಟರ್ನ ಬರೀಬಹುದು, ಓಕೆನಾ? ನಿಮ್ಮ ಏನು ಡಿಸೈರ್ಸ್ಗಳಿದೆಯಲ್ಲ ಅದನ್ನೆಲ್ಲ ನೀವು ಶಿವನಿಗೆ ಲೆಟರಲ್ಲಿ ಬರೀಬಹುದು. ಟು ಲಾರ್ಡ್ ಶಿವ, ಅಥವಾ ನೀವು ನಿಮಗೆ ಏನಂತ ಬರೀಬೇಕಂತ ನಾವು ಬರಿತೀವಲ್ಪ, ಡಿಯರ್ ಯೂನಿವರ್ಸ್, ಹಾಗೆ ಡಿಯರ್ ಲಾರ್ಡ್ ಶಿವ ಅಥವಾ ನೀವು ಈಶ್ವರ, ಕಾಲಭೈರವ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಮೆನ್ಷನ್ ಮಾಡಿ ನಿಮ್ಮ ಆಸೆಗಳನ್ನು ಆಲ್ರೆಡಿ ಆಗೋಗಿರೋ ಥರ. ಅಂದರೆ ಥ್ಯಾಂಕ್ ಯು ಸೋ ಮಚ್ ದೇವರೇ, ನನ್ನ ಪ್ರೀತಿಯ ಹುಡುಗನ ಜೊತೆ ನಾನು ಮದುವೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್, ನನಗೆ ಬೇಕಾಗಿರುವಂತಹ ಕೆಲಸ ಕೊಡಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್, ನನಗೆ ಇಷ್ಟು ಮಾರ್ಕ್ಸ್ನ ಕರುಣಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ನಿಮ್ಮದೇ ಓನಾಗಿ ನೀವು ಪಾಯಿಂಟ್ ವೈಸು ನೀವು ಬರೀಬಹುದು. ಅದನ್ನು ಬರೆದುಬಿಟ್ಟು ನಿಮಗೆ ಪ್ರೈವಸಿ ಇಶ್ಯೂ ಇಲ್ಲ ಅಂದರೆ ನಿಮ್ಮ ಒಂದು ವಿಶ್ ಸಕ್ಸಸ್ ಆಗೋ ತನಕ ಆ ಲೆಟರ್ನ ನಿಮ್ಮ ಜೊತೆನೇ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಬರ್ನ್ ಮಾಡಿಬಿಟ್ಟು ಆ್ಯಶಸ್ನ ಯೂನಿವರ್ಸ್ಗೆ ಬ್ಲೋ ಮಾಡಬಹುದು. ಸೊ ಪೀರಿಯಡ್ಸ್ ಆದವರು ಇನ್ನು 3 days ಆದಮೇಲೆ ನಿಮಗೆ ಆಫರ್ ಮಾಡೋಕ್ಕಾಗುತ್ತೆ. ನಾನು ಹೇಳೋದನ್ನ ನೆಕ್ಸ್ಟ್ ಸ್ಟೆಪ್ ವೈಸ್ ಹೇಳ್ತಾ ಹೋಗ್ತೀನಲ್ಲ, ಅದನ್ನೆಲ್ಲ ಮಾಡೋಕ್ಕಾಗುತ್ತೆ ಅಂದರೆ ದಯವಿಟ್ಟು ಮಾಡಿ. ಇಲ್ಲ ನಮ್ಮದು 3rd day ಇಲ್ಲ ಆ ರೀತಿ ರಿಸ್ಟ್ರಿಕ್ಷನ್ ಇರುತ್ತಲ್ಲ ಅವ್ರಿಗೆ, ಸೊ ಅವರು ದಯವಿಟ್ಟು ಲೆಟರ್ನ ಬರೆದು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ, ಓಕೆನಾ? ಓಕೆ, ಇವಾಗ ಪ್ರೀವಿಯಸ್ಲಿ ನಾನು ಅಂದರೆ ಹೋದ ವರ್ಷ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಅದನ್ನು ಕೂಡ ನೀವು ಈ ವರ್ಷ ಮಾಡಬಹುದು. ಯಾರು ಹೋದ ವರ್ಷ ಮಾಡಿಲ್ಲ ಅವರು ಈ ವರ್ಷ ಅದನ್ನು ಟ್ರೈ ಮಾಡ್ಬೋದು. ಜೊತೆಗೆ ಇದನ್ನು ಕೂಡ ಮಾಡ್ಬೋದು. ಈ ಸತಿ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಕೂಡ ನೀವು ಮಾಡಬಹುದು. ಆ್ಯಂಡ್ ಫಸ್ಟ್ ಥಿಂಗ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಪಂಚಾಮೃತ, ಓಕೆನಾ? ಇದನ್ನು ನೀವು ಸಂಜೆ 6 ಗಂಟೆಯಿಂದ 8 ಗಂಟೆ ಒಳಗಡೆ ಈ ಪಂಚಾಮೃತ ಅಭಿಷೇಕನ ನೀವು ಶಿವನಿಗೆ ಮಾಡಬಹುದು. ಸೊ ಪಂಚಾಮೃತಕ್ಕೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಮತ್ತು ಸಕ್ಕರೆನ ಬಳಸಿ, ಓಕೆನಾ? ಸೊ ಫಸ್ಟ್ ನೀವು ನಿಮ್ಮ ಮನೆಯಲ್ಲಿರುವಂತಹ ಶಿವಲಿಂಗನ ತೊಗೊಂಡು ಅದಕ್ಕೆ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ, ನೆಕ್ಸ್ಟು 1 by 1 ಹಾಲು ಹಾಕಿದ್ಮೇಲೆ ಮೊಸರು ಹಾಕಿದ್ಮೇಲೆ ಜೇನುತುಪ್ಪ, ತುಂಬ ಜನಕ್ಕೆ ಗೊತ್ತಿರುತ್ತೆ, ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಪ್ರತಿಯೊಂದೂ ನೀವು ಹಾಕಬೇಕಾದ್ರೆ ನಿಮ್ಮ ವಿಶ್ ಹೇಳೋದಕ್ಕಿಂತ ಓಂ ನಮಃ ಶಿವಾಯ ಅಂತಹ ಚಾಂಟ್ ಹೇಳ್ಕೋತಾ ಬನ್ನಿ, ಓಕೆನಾ? ಸೊ ಇದಿಷ್ಟನ್ನು ನೀವು ಮಾಡಿ. ನೆಕ್ಸ್ಟ್ ಪಂಚಾಮೃತ ಆದಮೇಲೆ ಆದಷ್ಟು ನೀವು ಮಹಾಮೃತ್ಯುಂಜಯ ಮಂತ್ರನ ಜಪಿಸಿ. ಮಹಾಮೃತ್ಯುಂಜಯ ಮಂತ್ರ ಯಾವುದು? ಓಂ ತ್ರಯಂಬಕಂ ಯಜಾಮಹಿ ಮಂತ್ರ ಇದೆಯಲ್ಲ, ತುಂಬ ಜನಕ್ಕೆ ಗೊತ್ತಿರುತ್ತೆ. ನೀವು ಗೂಗಲ್ ಮಾಡಿದ್ರೆ ನಿಮಗೆ 100% ಸಿಗುತ್ತೆ. ಅದು ಗೂಗಲ್ ಮಾಡಿ ಅದನ್ನು ನೀವು ಚಾಂಟ್ ಮಾಡ್ತಾ ಬನ್ನಿ. 108 ಸಲ ಚಾಂಟ್ ಮಾಡಿ. ಒಂದು ಗ್ಲಾಸ್ ನೀರನ್ನು ಹಿಡ್ಕೊಂಡು 108 ಸಲ ಚಾಂಟ್ ಮಾಡಿ ಆ ನೀರನ್ನು ಎಲ್ಲರಿಗೂ ಮನೆಯಲ್ಲಿ ಕುಡಿಯೋದಕ್ಕೆ ಕೊಡಿ, ಓಕೆನಾ? ಸೊ ಅದನ್ನು ಮಾಡೋದ್ರಿಂದ ನಿಮಗೆಲ್ಲ ಹೆಲ್ತ್ ಇಶ್ಯೂಸು ಫುಲ್ ಕ್ಲಿಯರ್ ಆಗೋಗುತ್ತೆ, ಮತ್ತು ಯಾವ ಹೆಲ್ತ್ ಇಶ್ಯೂ ಕೂಡ ಬರೋದಿಲ್ಲ. ಇದಿಷ್ಟನ್ನು ಮಾಡಿ. ಸೊ ಇದ್ರ ಜೊತೆ ಈಗ ನಾನು ನಿಮ್ಮ ಡೇಟ್ ಆಫ್ ಬರ್ತ್ ವೈಸ್ ನೀವು ಶಿವಲಿಂಗಕ್ಕೆ ಏನನ್ನೆಲ್ಲ ಅರ್ಪಿಸಬಹುದು ಅಂತ ಹೇಳ್ತಾ ಹೋಗ್ತೀನಿ. ಪಂಚಾಮೃತದ ಜೊತೆ ಪಂಚಾಮೃತ ಮಾಡಿ ಆದಮೇಲೆ ಸ್ವಲ್ಪ ಬಾಳೆಹಣ್ಣನ್ನು ಕಟ್ ಮಾಡಿಬಿಟ್ಟು ನೀವು ಪೀಸಸ್ನ ಕಟ್ ಮಾಡಿ ಶಿವಲಿಂಗಕ್ಕೆ ಅರ್ಪಿಸ್ಬೇಕಾಗತ್ತೆ, ಓಕೆ? ಸೊ ಅದನ್ನು ಮಾಡಿ ಆದಮೇಲೆ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ವೈಸ್ ನಾನಿವಾಗ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಕ್ಲಾರಿಟಿ, ನೀವು ಪಂಚಾಮೃತ ಅಭಿಷೇಕನ ಮಾಡಿ ಆದಮೇಲೆ ನಾನೀಗ ಡೇಟ್ ಆಫ್ ಬರ್ತ್ ವೈಸ್ ಏನು ಹೇಳ್ತೀನಲ್ಲ ಅದನ್ನು ನೀವು ಆಫರ್ ಮಾಡಬೇಕು, ಓಕೆನಾ? ಆಮೇಲೆ ಇದನ್ನು ನಾವು ಆಫರೇ ಮಾಡೋಕ್ಕಾಗಲ್ಲ, ನಾವು ಶಿವಲಿಂಗನ ಪೂಜೆನೇ ಮಾಡೋದಿಲ್ಲ, ಪಂಚಾಮೃತ ಎಲ್ಲ ನಾವು ಮಾಡಲ್ಲ ಅನ್ನೋವಂಥವ್ರು ನೀವು ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಇಲ್ಲ ಬಡವರಿಗಾದರೂ ಇದನ್ನು ದಾನಾನ ಕೊಡಿ. ಆದಷ್ಟು ಶಿವಲಿಂಗಕ್ಕೆ ಇದನ್ನು ಅರ್ಪಿಸೋದು ತುಂಬ ಶ್ರೇಷ್ಠ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಿಮಗೆ ಮಾಡೋಕ್ಕಾಗ್ತಿಲ್ಲ ಅನ್ನೋದಾದರೆ ನೀವು ಅಟ್ಲೀಸ್ಟ್ ಶಿವನ ದೇವಸ್ಥಾನಕ್ಕಾದರೂ ಇದನ್ನು ದಯವಿಟ್ಟು ದಾನ ಕೊಡಿ. ನಾನು ನಿಮ್ಮ ಡೇಟ್ ಆಫ್ ಬರ್ತ್ ವೈಸ್ ಏನು ಹೇಳ್ತೀನಲ್ಲ ಅದನ್ನು ಅಟ್ಲೀಸ್ಟ್ ದಾನ ಕೊಡಿ. ಸೊ ಪಂಚಾಮೃತ ಆದಮೇಲೆ ಮಾಡಬೇಕು, ಕೀಪ್ ಇಟ್ ಇನ್ ಮೈಂಡ್. ಪಂಚಾಮೃತ ಮಾಡೋದೇ ಇಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ನಾನು ಹೇಳಿದ್ದನ್ನಾದರೂ ಆಫರ್ ಮಾಡಿ. ನಿಮ್ಮ ಮನೆಯಲ್ಲಿರೋ ಶಿವಲಿಂಗನೇ ತೊಗೊಂಡು ಪಂಚಾಮೃತ ಏನೂ ಮಾಡಲ್ಲ, ನೀವು ಜಸ್ಟ್ ಆಫರ್ ಮಾಡ್ತೀನಿ ಅಂದರೆ 100% ನಾನು ಏನು ಹೇಳ್ತೀನಿ ಅದನ್ನು ನೀವು ಶಿವನಿಗೆ ಆರಾಧಿಸ್ತೀನಿ ಅಥವಾ ಅದನ್ನು
ಅಭಿಷೇಕದ ರೂಪದಲ್ಲಿ ಕೊಡ್ತೀನಿ ಅಂದರೆ ದ್ಯಾಟ್ ಈಸ್ ಆಲ್ಸೋ ಆಬ್ಸಲ್ಯೂಟ್ಲಿ ಫೈನ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಹಾಗೆ ಸಾರಿ, ಡೇಟ್ ಆಫ್ ಬರ್ತಿಂದ ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟು ನಾನೀಗ ಸ್ಟೂಡೆಂಟ್ಸು, ಮ್ಯಾರೇಜ್ ಲೈಫು, ಫಿನಾನ್ಷಿಯಲ್ ಪ್ರಾಬ್ಲಮ್ ಇದಕ್ಕೆ ರೆಮಿಡೀಸ್ನ ಕೊಟ್ಬಿಡ್ತೀನಿ. ನೀವಿವಾಗ ಪಂಚಾಮೃತ ಆದಮೇಲೆ ನೀವು ಒಂದು ಸ್ಟೂಡೆಂಟ್ ಆಗಿದ್ದರೆ ನಾನು ಹೇಳಿರೋ ರೆಮಿಡಿನ ಮಾಡಬಹುದು. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ನಾನು ತುಪ್ಪನ ಹೇಳ್ತೀನಿ ನಿಮಗೆ, ತುಪ್ಪನ ಆಫರ್ ಮಾಡಿ ಅಂತ. ಆಲ್ರೆಡಿ ಪಂಚಾಮೃತದಲ್ಲಿ ಮಾಡಿಬಿಟ್ಟಿದ್ದೀವಲ್ಲ ಮೇಡಮ್ ಅಂದರೆ ಹೌದು. ಮತ್ತೆ ನೀವು ಸಪ್ರೇಟ್ ತುಪ್ಪನ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ವಿಷನ್ನ ಹೇಳಿ ಅದನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಓಕೆ, ಸೊ ಈಗ ಫಸ್ಟ್ ಸ್ಟೂಡೆಂಟ್ ಆಗಿ ಏನು ಮಾಡಬಹುದು? ಕಾನ್ಸಂಟ್ರೇಷನ್ ಮತ್ತು ಮೆಮೊರಿ ಪವರ್ಗೆ ನೀವು ತುಪ್ಪನ ಶಿವಲಿಂಗಕ್ಕೆ ಅರ್ಪಿಸಬೇಕು. ಓಕೆ, ತುಪ್ಪನ ಕೈಯಲ್ಲಿ ಹಿಡ್ಕೊಂಡು, ಅಪ್ಪ ದೇವರೇ ನಮಗೆ ಆದಷ್ಟು ಮೆಮೊರಿ ಪವರ್ ಇನ್ಕ್ರೀಸ್ ಮಾಡು, ಜಾಸ್ತಿ ಕಾನ್ಸಂಟ್ರೇಷನ್ ಬರೋ ಥರ ಮಾಡು ಅಂತ ಕೇಳಿಕೊಂಡು ನೀವು ತುಪ್ಪನ ಆಫರ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇಸ್ ಮ್ಯಾರೇಜ್ ಲೈಫ್. ಇದನ್ನು ಆಲ್ರೆಡಿ ಮದುವೆ ಆಗಿರೋರು ಅಥವಾ ಪಾರ್ಟ್ನರ್ನ ಹುಡುಕ್ತಾ ಇರೋರು ಮಾಡಬಹುದು. ರೀಕನ್ಸಿಲೇಷನ್ ವಾಟ್ ಎವರ್. ಏನಂತ ಹೇಳಿದ್ರೆ ಕೇಸರಿ ದಳಗಳನ್ನು ಶಿವನಿಗೆ ಅರ್ಪಿಸೋದು. ಎಷ್ಟು ದಳ ಅರ್ಪಿಸಬೇಕು ನಿಮ್ಮ ಕೈಯಲ್ಲಿ ಎಷ್ಟು ಅನಿಸುತ್ತೋ ಅಷ್ಟು, ಅಟ್ಲೀಸ್ಟ್ ಒಂದು 10ರಿಂದ 12 ದಳಗಳನ್ನಾದರೂ ನೀವು ಅರ್ಪಿಸಿ. ಓಕೆ, ಸೊ ಅರ್ಪಿಸೋದಕ್ಕಿಂತ ಮುಂಚೆ ನೀವು ಏನಂತ ಕೇಳ್ಕೋಬೇಕು, ನಿಮ್ಮದೇನು ಲವ್ ರಿಲೇಟೆಡ್ ಅಥವಾ ರಿಲೇಷನ್ಶಿಪ್ ರಿಲೇಟೆಡ್ ಇಶ್ಯೂ ಇದೆಯಲ್ಲ ಅದನ್ನು ಕೇಳಿಕೊಂಡು ನೀವು ಶಿವನಿಗೆ ಒಂದೊಂದೇ ದಳನ ಹಾಕ್ತಾ ಬನ್ನಿ. ಓಕೆ, ಸೊ ನೆಕ್ಸ್ಟ್ ಫಿನಾನ್ಷಿಯಲ್ ಪ್ರಾಬ್ಲಮ್. ಫಿನಾನ್ಷಿಯಲಿ ಯಾರು ತುಂಬ ಕಷ್ಟಪಡ್ತಾ ಇದ್ದೀರಾ, ಏನಂದ್ರೂ ದುಡ್ಡೇ ನಿಲ್ತಾ ಇಲ್ಲ ನಮ್ಮ ಕೈಯಲ್ಲಿ ಅನ್ನುವಂಥವ್ರು, ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ಗೆ ಶಿವನಿಗೆ ಒಂದು ಬಟ್ಟಲು ಅಕ್ಕಿ ಓಕೆ, ಅಕ್ಕಿಯನ್ನು ನೀವು ಅರ್ಪಿಸ್ಬೇಕಾಗತ್ತೆ. ಓಕೆನಾ? ಪಂಚಾಮೃತ ಆದಮೇಲೆ ಒಂದು ಬಟ್ಲು ಅಕ್ಕಿನ ತೊಗೊಂಡು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ವಿಶನ್ನು ಹೇಳ್ಕೊಂಡು ಆದಷ್ಟು ಬೇಗ ನನ್ನ ಫಿನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ಹೇಳಿ ಆ ಅಕ್ಕಿನ ಶಿವನಿಗೆ ಅರ್ಪಿಸ್ಬೇಕಾಗತ್ತೆ. ಓಕೆ, ಇದನ್ನು ಮಾಡೋದ್ರಿಂದ ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ 100% ಸಾಲ್ವ್ ಆಗುತ್ತೆ. ಸೊ ನೆಕ್ಸ್ಟ್, ನೀವು ಮಗು ಅಂದರೆ ಕನ್ಸೀವ್ ಆಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದ್ದರೆ ಶಿವನಲ್ಲಿ ನೀವು ಬೇಡ್ಕೋಬಹುದು. ಇದಕ್ಕೆ ನೀವು ಗೋಧಿಯನ್ನು, ಒಂದು ಬಟ್ಟಲು ಗೋಧಿಯನ್ನು ಶಿವನಿಗೆ ಅರ್ಪಿಸ್ಬೇಕಾಗುತ್ತೆ. ಸೊ ಗೋಧಿ ಅರ್ಪಿಸೋದಕ್ಕೂ ಮುಂಚೆ ಗೊತ್ತಲ್ವಾ, ವಿಶ್ ಮಾಡ್ಕೋಬೇಕು. ನಿಮ್ಮ ಪಂಚಾಮೃತ ಅಭಿಷೇಕ ಆದಮೇಲೆ ಅಥವಾ ಪಂಚಾಮೃತ ಅಭಿಷೇಕ ನೀವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಗೋಧಿಯನ್ನು ಶಿವನಿಗೆ ಅರ್ಪಣೆ ಮಾಡಿ, ಅಥವಾ ದೇವಸ್ಥಾನಕ್ಕೆ ದಾನ ಕೊಡಿ. ನೀವು ಅಭಿಷೇಕ ಮಾಡೋಕ್ಕೆ ಆಗಲಿಲ್ಲ ಅಂದರೆ ದೇವಸ್ಥಾನಕ್ಕೂ ಕೂಡ ದಾನ ಕೊಡ್ಬೋದು. ಸೊ ಕೊಡೋಕ್ಕೂ ಮುಂಚೆ ಹೆಲ್ದಿ ಬೇಬಿ, ಹ್ಯಾಪಿ ಬೇಬಿ ನನಗೆ ಬರಲಿ ಅಂತ, ಮಗು ಕನ್ಸೀವ್ ಆಗಲಿ ಅಂತ ಹೇಳಿ ಕೇಳಿಕೊಂಡು ನೀವು ಇದನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ಈಸ್ ಎನಿ ಕೈಂಡ್ ಆಫ್ ವಿಶ್ ಫುಲ್ಫಿಲ್ಮೆಂಟ್. ನಿಮ್ಗೆ ಯಾವುದೇ ಕಠಿಣಕರವಾದ ವಿಷನ್ನು ಇರಲಿ, 108 ಬಿಲ್ಪತ್ರ ತೊಗೊಳ್ಳಿ. 3 ದಳದ ಬಿಲ್ಪತ್ರೆ ಆಗಿರಬೇಕು. ಅದನ್ನು ಶಿವನಿಗೆ ಅರ್ಪಿಸ್ತಾ ಬನ್ನಿ. ಪ್ರತಿಯೊಂದು ಬಿಲ್ಪತ್ರೆ ಅರ್ಪಿಸೋಕ್ಕೂ ಮುಂಚೆ ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಅನ್ನೋದನ್ನು ಮಂತ್ರನ ಜಪಿಸ್ತಾ 108 ಬಿಲ್ಪತ್ರೆನ ಹಾಕಿ 108 ಸಲ ಮಂತ್ರನ ಜಪಿಸಿ. ಸೊ ಬಿಫೋರ್ ಅಂದರೆ ಕೈಯಲ್ಲಿ ನೀವು ಬಿಲ್ಪತ್ರೆನ ಹಿಡಿದು, ಬಿಲ್ಪತ್ರೆ ಪಾತ್ರೆಯಲ್ಲಿ ನೀವು 108 ಇಟ್ಕೊಂಡಿರ್ತೀರಲ್ವ, 108 ಬಿಲ್ಪತ್ರೆನ ಇಟ್ಕೊಂಡಿರ್ತೀರಲ್ವ, ಅದನ್ನು ಕೈಯಲ್ಲಿ ಇಟ್ಕೊಂಡು ಶಿವನಿಗೆ ನಿಮ್ಮ ಏನೇನು ವಿಷ್ ಎಲ್ಲ ಇದೆ ಅದನ್ನೆಲ್ಲ ಹೇಳಿಬಿಟ್ಟು ನಂತರ ಒಂದೊಂದೇ ಬಿಲ್ಪತ್ರೆನ ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಅಂತ ಹೇಳಿ ಆ ಮಂತ್ರನ ಪಠನೆ ಮಾಡ್ಕೊತ ಆಫರ್ ಮಾಡಿ. ಇವಾಗ ಯಾವುದೇ ಥರದ ಕಾಯಿಲೆ ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನಿಮಗಾಗಿರ್ಬೋದು ಇರೋ ಅಂಥವರು ಫಸ್ಟ್ ಆಫ್ ಆಲ್ ಮಹಾಮೃತ್ಯುಂಜಯ ಮಂತ್ರ ಪಠನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಹಾಲನ್ನು ಶಿವಲಿಂಗಕ್ಕೆ ಅರ್ಪಿಸಿ. ಹಾಗಾದರೆ ಪಂಚಾಮೃತದಲ್ಲಿ ನಾವು ಹಾಲು ಹಾಕಿದ್ದೀವಲ್ಲ ಮತ್ತೆ ಹಾಕ್ಬೋದಾ ಅಂದರೆ ಹೌದು, ಎಸ್. ನೀವು ಪಂಚಾಮೃತ ಏನು ಮಾಡಿರ್ತೀರಲ್ಲ ಅದನ್ನು ಫುಲ್ ಕ್ಲಿಯರ್ ಮಾಡಿ, ಅಂದರೆ ಎಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಶಿವಲಿಂಗನ ಹಿಡ್ಕೊಂಡು ನೀವು ಹಾಲನ್ನು ಕೈಯಲ್ಲಿ ಹಿಡ್ಕೊಂಡು ಆ ಹಾಲನ್ನು ಶಿವನಿಗೆ ಅರ್ಪಿಸ್ತಾ ಬನ್ನಿ. ಎಲ್ಲ ಥರದ ಆರೋಗ್ಯದ ಸಮಸ್ಯೆಗಳು ಮುಂದೆ ಬರಬಾರ್ದು, ಇರೋದು ಕೂಡ ಕ್ಲಿಯರ್ ಆಗಬೇಕು ಅಂತ ಕೇಳಿಕೊಂಡು ಆ ಹಾಲನ್ನು ಅರ್ಪಿಸಿ. ಆ ಹಾಲನ್ನು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕುಡಿಯೋದಕ್ಕೆ ಕೊಡಿ, ನೀವು ಕೂಡ ಕುಡಿ. ಓಕೆ, ಒಂದು ಹ್ಯಾಪಿ ಲೈಫ್ ಅಂತೂ ನಮಗೆ ಬೇಕೇ ಬೇಕು ಅಲ್ವಾ? ಅದಕ್ಕೆ ನೀವು ಶಿವಲಿಂಗಕ್ಕೆ ಜೇನುತುಪ್ಪನ ಅಭಿಷೇಕ ಮಾಡಿ. ಹಾಗಾದರೆ ಪಂಚಾಮೃತದಲ್ಲಿ ಜೇನುತುಪ್ಪ ಹಾಕಿದ್ದೀವಿ ಅಂತ ಅಂದರೆ ಎಸ್, ಪಂಚಾಮೃತದ ಅಭಿಷೇಕ ಆದಮೇಲೆ ಎಲ್ಲದನ್ನು ವಾಶ್ ಮಾಡಿಬಿಟ್ಟು ಮತ್ತೆ ಜೇನುತುಪ್ಪನ ಹಾಕೋಕ್ಕೂ ಮುಂಚೆ ನನ್ನ ಲೈಫ್ ಹ್ಯಾಪಿಯಾಗಿರಲಿ, ನಮ್ಮ ಮನೇಲಿ ಇರೋರು ಎಲ್ಲರೂ ಹ್ಯಾಪಿಯಾಗಿರಲಿ ಅಂತ ಕೇಳಿಕೊಂಡು ಜೇನುತುಪ್ಪನ ಅರ್ಪಿಸಿ. ಸೊ ಈಗ ನಾನು ಡೇಟ್ ಆಫ್ ಬರ್ತ್ ವೈಸ್ ನೀವು ಏನೇನನ್ನು ಶಿವಲಿಂಗಕ್ಕೆ ಆಫರ್ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಅಭಿಷೇಕ ಮಾಡಿ ಆದಮೇಲೆ ಮತ್ತೆ ನೀವು ಇದನ್ನು ಅರ್ಪಿಸ್ಬೇಕಾಗತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನೀವು ಪಂಚಾಮೃತ ಅಭಿಷೇಕನ ಮಾಡಿರ್ತೀರ, ಮತ್ತು ನಾನು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನೀರನ್ನು ನೀವು ಅರ್ಪಿಸ್ಬೇಕು ಅಂತ ನಾನು ಹೇಳಿದ್ರೆ ನೀವು ನೀರನ್ನು ಅರ್ಪಿಸ್ಬೇಕಾಗತ್ತೆ ಶಿವಲಿಂಗಕ್ಕೆ. ಓಕೆನಾ? ಐ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ಇದೆಲ್ಲದನ್ನು ನೀವು ರಾತ್ರಿ 8 ಗಂಟೆ ಒಳಗಡೆ, 8:30 ಒಳಗಡೆ ನೀವು ಮುಗಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫಸ್ಟ್ ಡೇಟ್ ಆಫ್ ಬರ್ತ್
ಒಂದನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕಲ್ಲಿ ಯಾರು ಜನಿಸಿದ್ದೀರಾ ಅಲ್ವಾ, ಸೊ ನೀವು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ, 1 ಗ್ಲಾಸ್ ನೀರನ್ನು ಅರ್ಪಿಸೋಕ್ಕೂ ಮುಂಚೆ ನಿಮ್ಮ ವಿಷನ್ನು ಹೇಳ್ಕೊಳ್ಳಿ. ಹಾಗೆ ರುದ್ರಾಷ್ಟಕಂ ಅನ್ನೋ ಒಂದು ಇದು ಸಿಗುತ್ತೆ ನಿಮಗೆ. ಅದನ್ನು ನೀವು ಯೂಟ್ಯೂಬಲ್ಲಿ ರುದ್ರಾಷ್ಟಕಂ ಅಂತ ಕನ್ನಡದಲ್ಲಿ ಹುಡುಕಿದ್ರೆ ನೀವು ಅದನ್ನು ಪಠನೆ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಕೇಳಬಹುದು. ಓಕೆ, ಸೊ ಇದನ್ನು ಮಾಡಿ ನಿಮ್ಮ ವಿಶ್ ಫುಲ್ಫಿಲ್ ಮಾಡ್ಕೊಳ್ಳಿ. 2ನೇ ತಾರೀಕು, 11ನೇ ತಾರೀಕು, 20 ಮತ್ತು 29ನೇ ತಾರೀಕು ಹುಟ್ಟಿರೋರು ಸ್ವಲ್ಪ ಎಮೋಷ್ನಲಿ ಇಂಬ್ಯಾಲೆನ್ಸ್ ಇರ್ತೀರ. ಹಾಗಾಗಿ ನೀವು ಶಿವನಿಗೆ ಹಾಲನ್ನು ಅರ್ಪಿಸ್ಬೇಕಾಗತ್ತೆ. ಪಂಚಾಮೃತ ಮಾಡಿ ಆದಮೇಲೆ ಹಾಲನ್ನು ಅರ್ಪಿಸಿ, ಇಲ್ಲ ಪಂಚಾಮೃತ ಮಾಡ್ತಿಲ್ಲ ಅಂದರೆ ಜಸ್ಟ್ ಹಾಲನ್ನು ಅರ್ಪಿಸಿ, ಇಲ್ಲ ಅಂದರೆ ದಾನನೂ ಕೂಡ ಕೊಡಬಹುದು. ಚಂದ್ರಶೇಖರ ಅಷ್ಟಕಂ ಅನ್ನೋದನ್ನು ನೀವು ಪಠನೆ ಮಾಡ್ಬೋದು, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳ್ಬೋದು ಆವತ್ತಿನ ದಿನ. 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಯಾರೆಲ್ಲ ಜನಿಸಿದ್ದೀರಾ ನೀವು ಶಿವಲಿಂಗಕ್ಕೆ ನೀರು ಮತ್ತು ಮಸೂರ್ ದಾಲ್, ಇಲ್ಲೇನು ಕಾಣಿಸ್ತಾ ಇದೆಯಲ್ವ ಆ ಮಸೂರ್ ದಾಲನ್ನು ಶಿವಲಿಂಗಕ್ಕೆ ಅರ್ಪಿಸ್ಬೇಕಾಗತ್ತೆ. ಮತ್ತು ಶಿವ ಗಾಯತ್ರಿ ಮಂತ್ರನ ಪಠಿಸಿ, ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳಿ. ಓಕೆ, ಸೊ ಮಸೂರ್ ದಾಲ್ ಮತ್ತು 1 ಕಪ್ ತೊಗೊಳ್ಳಿ, ನೀರನ್ನು 1 ಗ್ಲಾಸ್ ತೊಗೊಳ್ಳಿ. ಸೊ ಪಂಚಾಮೃತ ಆದಮೇಲೆ ನಿಮ್ಮ ವಿಷ್ ಏನಿದೆ ಅದನ್ನು ಹೇಳ್ಕೊಂಡು ಆಫರ್ ಮಾಡಿ. ಓಕೆ, 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು, 31ನೇ ತಾರೀಕು ಯಾರೆಲ್ಲ ಜನಿಸಿದ್ದೀರಾ ಅವರು ಬಿಲ್ವಪತ್ರೆ, ಹಾಲು ಮತ್ತು ಹಣ್ಣನ್ನು, ಯಾವುದಾದ್ರೂ ಒಂದು ಹಣ್ಣನ್ನು ಅರ್ಪಿಸ್ಬಹುದು. ಬಿಲ್ಪತ್ರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅರ್ಪಿಸಿ. 108 ಅರ್ಪಿಸೋಕ್ಕೆ ಆದರೆ 108 ಅರ್ಪಿಸಿ, ಇಲ್ಲ ಅಂತ ಅಂದರೆ ಒಂದು 11 ದಳ, 21 ದಳನೂ ಕೂಡ ನೀವು ಅರ್ಪಿಸಬಹುದು. ಸೊ ವಿಶ್ ಫುಲ್ಫಿಲ್ಮೆಂಟಲ್ಲಿ 108 ದಳನ ಆಲ್ರೆಡಿ ಅರ್ಪಿಸಿದ್ದೀವಲ್ಲ, ಮತ್ತೆ ಅರ್ಪಿಸ್ಬೇಕಂದ್ರೆ ಹೌದು, ಈ ದಿನಾಂಕದಂದು ಜನಿಸಿದವರು ನೀವು ಮತ್ತೆ ಒಂದು 11 ದಳ ಇಲ್ಲ 21 ದಳ, 3 ದಳ ಇರಬೇಕು ಅದನ್ನು. ಓಕೆನಾ, 3 ದಳ ಇರಬೇಕು, ಅದನ್ನು ನೀವು ಅರ್ಪಿಸಬಹುದು. ಜೊತೆಗೆ ಶಿವ ಪಂಚಾಕ್ಷರಿನ ಪಠಿಸಿ, ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ನೀವು ಅದನ್ನು ಕೇಳಬಹುದು. 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಜನಿಸಿದವರು ಬಿಲ್ವಪತ್ರೆ, ಹೆಸರು ಕಾಳು ಮತ್ತು ಹಾಲನ್ನು ಶಿವನಿಗೆ ಅರ್ಪಿಸಿ. ಸೊ ಬಿಲ್ಪತ್ರೆ ನೀವು 11 ಇಲ್ಲ 21 ದಳನ ತಗೋಬಹುದು. ಆ್ಯಂಡ್ ಹೆಸರು ಕಾಳು 1 ಬಟ್ಲು, ಹಾಲು 1 ಕಪ್, ಇದಿಷ್ಟನ್ನು ನೀವು ಶಿವನಿಗೆ ಅರ್ಪಣೆ ಮಾಡಿ ಆಫ್ಟರ್ ಪಂಚಾಮೃತ. ಓಕೆ, ಶಿವಗಾಯತ್ರಿ ಮಂತ್ರನ ನೀವು ಪಠನೆ ಮಾಡ್ಬೋದು, ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಸಹ ನೀವು ಕೇಳಬಹುದು. 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಹುಟ್ಟಿರೋರು ಅಕ್ಕಿ ಮತ್ತು ನೀರನ್ನು ನೀವು ಶಿವಲಿಂಗಕ್ಕೆ ಅರ್ಪಿಸಬೇಕಾಗುತ್ತೆ. ಅಕ್ಕಿ 1 ಬಟ್ಟಲು ತೊಗೊಳ್ಳಿ, ಹಾಗೆ ನೀರನ್ನು 1 ಲೋಟದಲ್ಲಿ ತಗೊಳ್ಳಿ. ಇದನ್ನು ಶಿವಲಿಂಗಕ್ಕೆ ಅರ್ಪಿಸಿ, ಆನಂತರ ಶಿವಸ್ತುತಿನ ನೀವು ಓದಬಹುದು, ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಕೂಡ ಪ್ಲೇ ಮಾಡಿಕೊಂಡು ಕೇಳಬಹುದು. 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕು ಯಾರೆಲ್ಲ ಜನಿಸಿದ್ದೀರಾ ನೀವು ಬಿಲ್ಪತ್ರೆನ ಶಿವನಿಗೆ ಅರ್ಪಿಸಿ. 3 ದಳದ ಬಿಲ್ಪತ್ರೆ ಆಗಿರಬೇಕು. ಕಾಲಭೈರವ ಅಷ್ಟಕಂನ ಓದಿ, ಇಲ್ಲ ಅಂತ ಹೇಳಿದ್ರೆ ಯೂಟ್ಯೂಬಲ್ಲೂ ಕೂಡ ನೀವು ಕೇಳಬಹುದು. ಹಾಗೆ ಬಿಲ್ವಪತ್ರೆನ ನಾವು ವಿಶ್ ಫುಲ್ಫಿಲ್ಮೆಂಟಿಗೆ 108 ಸಲ ಅರ್ಪಿಸಿದ್ದೀವಲ್ಲ, ಏನು ಮಾಡಬೇಕು ಅಂದರೆ 108 ಸಲ ಅರ್ಪಿಸಿ ಆದಮೇಲೆ ಮತ್ತೆ ಒಂದು 11 ಇಲ್ಲ ಅಂತ ಹೇಳಿದರೆ ಒಂದು 21 ದಳ ಬಿಲ್ಪತ್ರೆನ ತೊಗೊಂಡು 3 ದಳದಾಗಿರಬೇಕು. ಓಕೆ, ತೊಗೊಂಡು ಮತ್ತೆ ನಿಮ್ಮ ವಿಷನ್ನು ಹೇಳ್ಕೊಂಡು ನೀವು ಅರ್ಪಿಸ್ಬಹುದು. 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಜನಿಸಿದವರು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ, ಹಾಗೆ ಕಪ್ಪು ಎಳ್ಳನ್ನು ಅರ್ಪಿಸಿ. ಶಿವ ಪಂಚಾಕ್ಷರಿನ ನೀವು ಪಠನೆ ಮಾಡ್ಬೋದು, ಅಥವಾ ಯೂಟ್ಯೂಬಲ್ಲೂ ಕೂಡ ಕೇಳಬಹುದು. ಸೊ ಕಪ್ಪು ಎಳ್ಳು 1 ಬಟ್ಲನಷ್ಟು ಅರ್ಪಿಸಿ, ನೀರನ್ನು ಅಷ್ಟೇ 1 ಕಪ್ಪಷ್ಟು ಅರ್ಪಿಸಬಹುದು. ಆ್ಯಂಡ್ ಪಂಚಾಮೃತದಲ್ಲಿ ನೀರನ್ನು ಅರ್ಪಿಸಿದ್ದೀವಲ್ಲ, ಮತ್ತೆ ಅರ್ಪಿಸ್ಬೇಕಂದ್ರೆ ಹೌದು. 9ನೇ ತಾರೀಕು, 18ನೇ ತಾರೀಕು, 27ನೇ ತಾರೀಕು ಜನಿಸಿದವರು ಜೇನುತುಪ್ಪ ಮತ್ತು ನೀರನ್ನು ಅರ್ಪಿಸಿ. ಕರ್ಪೂರ ಗೌರಂ ಅನ್ನೋ ಮಂತ್ರನ ಪಠನೆ ಮಾಡಿ, ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಕೇಳಿ. 108 ಸಲ ಕೂಡ ಪಠನೆ ಮಾಡಬಹುದು, ಎಷ್ಟು ಸಲನಾದರೂ ಪಠನೆ ಮಾಡ್ಬೋದು. ಪಂಚಾಮೃತದಲ್ಲಿ ನೀರು ಮತ್ತು ಜೇನುತುಪ್ಪನ ಹಾಕಿದ್ದೀವಲ್ಲ ಅಂದರೆ ಹೌದು, ಮತ್ತು ಸಪ್ರೇಟಾಗಿ ನೀವು ಇದನ್ನು 1 by 1 ಹಾಕಬೇಕಾಗತ್ತೆ. ಓಕೆ, ಸೊ ಎಲ್ಲ ನಿಮ್ಮ ವಿಶು ಫುಲ್ಫಿಲ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ.